ಪ್ರಥಮದಲ್ಲಿ ಪ್ರಾತಸ್ಮರಣೆ ಇರತಕ್ಕಂಥ ಮತ್ತು ಜಗದೀಶನ ಸ್ವರೂಪ ಇರ್ತಕ್ಕಂಥ ಸುಕ್ಷೇತ್ರ ಜಾಗರಣೆ ಗ್ರಾಮದ ಆರಾಧ್ಯ ದೇವ ಅಷ್ಟೇ ಜಯಶಾಂತಲಿಂಗೇಶ್ವರನ ಹೃದಯದಲ್ಲಿ ಸ್ಪರ್ಶಿಸುವುದು ಎಲ್ಲ ಆರಾಧನೆಗಳತಕ್ಕಂಥ ಮಸೂತಿಯ ಮಹಾ ತಪಸ್ವಿ ಪ್ರಭುಕುಮಾರ್ ಶಿವಾಚಾರ್ಯರ ಪಾದಕಮಲಕ್ಕೆ ಹಣ್ಣು ಕಲ್ಲು ಕಂಬ ದೇವರನ್ನು ಪೂಜೆ ಮಾಡುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿದ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ ಹೃದಯವನ್ನು ಸ್ಪರ್ಶಿಸಿಕೊಂಡು ತಾತ್ವಿಕ ಕಳಹದೆಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿದ ಜಗರಾದಿ ಜಗದ್ಗುರು ಪಂಚಾಚಾರ್ಯನ ಬಸವಾದೀಶ್ವರ ಶರಣರನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಪುರಾಣದ ಕಥಾ ನಾಯಕರಾಗಿರ್ತಕ್ಕಂಥ ಪುರಾಣದ ಕಥಾ ನಾಯಕರಾಗಿರ್ತಕ್ಕಂಥ ಜಕ್ಕಲಿ ಗ್ರಾಮದ ಅಣ್ಣಯ್ಯ ತಮ್ಮಯ್ಯ ಪುರಾಣವನ್ನು ರಚನೆ ಮಾಡಿದ ನನ್ನ ಸಣ್ಣ ಅಣ್ಣಯ್ಯ ತಮ್ಮಯ್ಯರನ್ನು ಕೂಡ ಹೃದಯದಲ್ಲಿ ಸ್ಮರಿಸಿಕೊಂಡು ಇದು ಸರ ಈ ಪೆಟ್ಟಿಗೆ ಸಣ್ಣ ಪೆಟ್ಟಿಗೆ ನಾವು ನೋಡು ಪುರಸ್ಥಾನ ಯಾವ ನೋಡು ಅಣ್ಣಯ್ಯ ತಮ್ಮಯ್ಯರನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಆ ಪುರಾಣದ ದಿವ್ಯ ಸಾನ್ನಿಧ್ಯ ಸ್ಥಾನ ವಹಿಸತಕ್ಕಂಥ ಶಾಂತಮೂರ್ತಿಗಳು ತ್ರಿಕಾಲ ಪೂಜನಿಷ್ಠರಾದ ಸಕಸ್ಥಲ ಬ್ರಹ್ಮ ಜಯಶಾಂತಲಿಂಗೇಶ್ವರ ಅಪ್ಪಂಗಳ ಪಾದಕಮಲಕ್ಕೆ ಹಣ್ಣು ಮಾಡಿದರು. ಪುರಾಣಕ್ಕೆ ಸಂಗೀತ ಸೇವೆಯನ್ನು ಸಲ್ಲಿಸಲ್ಪಟ್ಟಿರತಕ್ಕಂಥ ಗಾನ ಪ್ರೋಗಿಲೆ ಆಕಾಶವಾಣಿ ಕಲಾವಿದರಾಗಿರ್ತಕ್ಕಂಥ ನೆಹರು ಕವಾಯಿಗಳ ಹಂಚನಾಳ್ ಅವರಿಗೂ ಶೇಖರ್ ಅಂಕಲಿಗೆ ಅವರು ಕೂಡ ಶರಣಾರ್ಥನೆ ಸಲ್ಲಿಸಿ ಪುಣ್ಯಾತ್ಮರ ಪುರಾಣವನ್ನು ಕೇಳಿ ಪುಣ್ಯಾತ್ಮರಾಗಿರ್ತಕ್ಕಂಥ ಜಾಲಹಳ್ಳಿ ಗ್ರಾಮದ ಎಲ್ಲ ಸಕಲ ಶರಣರ ತಾಯಿಗಳಿಗೂ ಶರಣಾರ್ಥಿಗಳು ಸರ್ವ ಶರಣಾರ್ಥಿಗಳು ನೀವು ಶರಣ ಮಾಡುತ್ತೇನೋ ಸರ್ವ ಶರಣಾರ್ಥಿಗಳು ಏನೇ ದಿವಸ ಮಹಾಮಹಿಮರಾಗಿರ್ತಕ್ಕಂಥ ಗುರುಗಳು ಅನೇಕ ಗೀತೆಗಳನ್ನ ಅಲ್ಲಿ ಹೇಳಿ ಅವರಿಗೆ ಅಣ್ಣಯ್ಯ ತಮ್ಮಯ್ಯರಿಗೆ ಉಪದೇಶ ಮಾಡಿರತಕ್ಕಂಥ ವಿಷಯ ಮತ್ತು ಇವತ್ತಿನ ದಿವಸಕ್ಕೆ ನಡೆದು ಬರ್ತಕ್ಕಂಥದ್ದು ಉತ್ಪತ್ತಿಯನ್ನು ನೋಡಿ ನೋಡೋಣ. ಶರಣು ಬಂಧುಗಳನ್ನು ಕರುಣದಿಂದ ಮುಗಿಲೆ ನೋಡುವುದೆಂದು ನನ್ನವರಿಗೆ
ಶಿವಸಾಂಬ ಜನ್ಮ ಪಾರ್ವತಿ ಕರಿಸಿವರ ಮಹಾದೇವ ಅಣ್ಣಯ್ಯ ತಮ್ಮಯ್ಯ ಮಹಾರಾಜ್ ಕಿ ಜೈ. ಶರಣಬಂಧುಗಳೇ, ಅಣ್ಣಯ್ಯ ತಮ್ಮಯ್ಯನಿಗೆ 22 ವರ್ಷ, ತಮ್ಮನಿಗೆ 20 ವರ್ಷ, ಅಣ್ಣನಿಗೆ 22 ವರ್ಷ ಆದ ಸಂದರ್ಭಗಳಿಗೆ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕನ್ನುವಂಥ ಸಂಕಲ್ಪ ತಂದೆ ತಾಯಿಗಳು ಮಾಡಿದಾಗ ಅವರು ಕೂಡ ಕೂಡಲ ಸಂಗಮ ಗುರುಗಳ ಹತ್ತಿರ ಬಂದು ತಂದೆ ತಾಯಿ ಮಕ್ಕಳನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಎಷ್ಟು ದೊಡ್ಡವರಾಗ್ಯಾರಲ್ಲ, ನಮ್ಮ ಮಕ್ಕಳು ನಮಗೆ ಪೂರ್ಣ 10 ದೊಡ್ಡವರಾಗಿ ನಮ್ಮ ಮನೆತನದ ಕೀರ್ತಿಯನ್ನ ತರ್ತಾರಲ್ಲ ಅನ್ನುವಂತಹ ಭಾವ ತಾಯಿ ತಂದೆಗೆ ಇರ್ತಕ್ಕಂಥ ಚೆನ್ನಮ್ಮ ಸಣ್ಣ ಬಸಪ್ಪನವರು ದೊಡ್ಡಮನೆ ಶಕ್ತರಲ್ಲಿ ಬರ್ತಾರೆ. ಬಂದ ಕೂಡಲೇ ಅವರಿಗೂ ಕೂಡ ಅಲ್ಲಿರ್ತಕ್ಕಂಥ ಗುರು ಸೇವೆಯಲ್ಲಿರ್ತಕ್ಕಂಥ ಗುರು ಸಿಗುವುದು ದುರ್ಲಭವು, ಸಿಕ್ಕರೆ ಅದು ಬಹು ಲಾಭವು ಅನ್ನುವಂಥ ಮಾತನ್ನ ಸೇವಾ 10-12 ವರ್ಷಗಳ ಕಾಲ ಅಣ್ಣ ತಮ್ಮರು ಸೇವೆ ಮಾಡಿದರು. ಯಾಕಂದ್ರೆ ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ, ದೊರೆತದನ್ನು ಬಳಸಿದವನು ದರೆಯೊಳಗೆ ಧನ್ಯ. ಈ ಸೇವಾ ಸಿಗುವುದು ಬಹಳ ಕಷ್ಟ. ಆದರೂ ಕೂಡ 10-12 ವರ್ಷಗಳ ಕಾಲ ಇಬ್ಬರು ಅಣ್ಣ ತಮ್ಮರ ಗುರು ಶಿಷ್ಯರು, ಸಾಕಷ್ಟು ಜನ ಶಿಷ್ಯರಿದ್ದರೂ ಸಹಿತ ಈ ಈರುವರ ಮೇಲೆ ಬಹಳ ಪ್ರೇಮದಿಂದ ಅವರಿಗೆ ಅಧ್ಯಾತ್ಮದ ವಿದ್ಯೆ, ಅನುಭವದ ವಿದ್ಯೆ, ಅನುಭವದ ಸಾಧನವನ್ನು ಗುರುಗಳಲ್ಲಿ ತಿಳಿಸಿ ಅವರಿಗೆ ಕೊನೆಯದಾಗಿರ್ತಕ್ಕಂಥ ಪ್ರಸಾದದ ಸ್ವಲ್ಪ ಮಹಿಮೆ ಹೇಳಿ ಅವರಿಗೆ ಕನ್ಯೆಯನ್ನು ನಿಶ್ಚಯ ಮಾಡಬೇಕನ್ನುವಂಥ ಸಂಕಲ್ಪ ಮಾಡ್ತಾರೆ. ಅಷ್ಟಾವರಣಗಳಲ್ಲಿ ಸಂಪೂರ್ಣ ಏನಪ್ಪ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಇವತ್ತ ಪ್ರಸಾದ ಇವತ್ತೆಲ್ಲ ಕಾಯಕ ಮಾಡಿ 12ನೇ ಶತಮಾನದಲ್ಲಿ ಗುರುಲಿಂಗ ಜಂಗಮರಿಗೆ ನಿತ್ಯ ದಾಸೋಹ ಮಾಡಿ ಪ್ರಸಾದ ಮಾಡಿಸಿ ತಮ್ಮ ಕಾಯಕದಲ್ಲಿ ಇದ್ದಂತ ಮಹಾನುಭಾವರು ಹಿಂದೆ 12ನೇ ಶತಮಾನದಲ್ಲಿ. ಯಾಕಂದ್ರೆ ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ ಮಾಡಿದಂತ ಆ ಪ್ರಸಾದದ ಮಹಿಮೆಯನ್ನೇ ಆ ಗುರುಗಳಲ್ಲಿ ಏನು ಹೇಳ್ತಾ ಇದ್ದಾರಂದ್ರೆ ದಿನಂಪ್ರತಿ ದಾಸೋಹ ಮಾಡಬೇಕು, ಅದಕ್ಕೆ ನೀವು ಪ್ರಸಾದ ಅನ್ನಬೇಕಪ್ಪ. ಪ್ರಸಾದವನ್ನು ತಗೊಂಡು ಹೋಗಿ ಅನ್ನುವಂತ ಮಾತನ್ನು ಬಳಸಿದಾಗ ಆ ಬರ್ತಕ್ಕಂಥ ಮನುಷ್ಯನಿಗೆ ಆಗ ಹೊಟ್ಟಿನ ತುಂಬಿ ಬಿಟ್ಟಿರ್ತಾರೆ. ಅಂತ ಶಕ್ತಿ ಈ ಪ್ರಸಾದದಲ್ಲಿದೆ, ಅಂತ ಶಕ್ತಿ ಈ ಪ್ರಸಾದದಲ್ಲಿದೆ. ಹಿಂದೆ ಮಹಾತಾಯಿ ಐದಕ್ಕೆ ಲಕ್ಕಮ್ಮ 12ನೇ ಶತಮಾನದಲ್ಲಿ ಎಲ್ಲಿಂದ ಹೋಗೋದು, ಗುರುಗುಂಟಿ ಕ್ಷೇತ್ರದಿಂದ ಹೋಗೋದು. ಇಬ್ಬರು ಗಂಡ ಹೆಂಡತಿ ನಿತ್ಯ ಗುರುಗುಂಟಿಯಲ್ಲಿ ಗುಡಿಯಲ್ಲಿ ದಿನಂಪ್ರತಿ ಕಸ ಗುಡಿಸೋರು, ಸ್ವಚ್ಛ ಮಾಡೋರು. ಆ ಬಂದ ಹಣದಿಂದ ದಾಸೋಹ ಮಾಡುವಂತ ಸಂದರ್ಭದೊಳಗೆ ಕಲ್ಯಾಣದ ಬಸವಣ್ಣವರ ಪ್ರಭಾವ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿಗೆ ಹೋಗ್ಬೇಕಂತ ತಿಳ್ಕೊಂಡು ದಂಪತಿಗಳು ಏನು ದಿನಂಪ್ರತಿಯಲ್ಲಿ ಹೋಗಿ ಮಾರೆಯನ್ನು ಕರೆಸಿ ಏನಂದ್ರೆ ಕಲ್ಯಾಣದಲ್ಲಿ ಬಿದ್ದಂತ ಅಕ್ಕಿಯನ್ನು ಹಾಯ್ಕೊಂಡು ಬರೋದು, ಬಂದ ಅಲ್ಲಿ ತನ್ನ ಹೆಂಡತಿ ಕೈಯಲ್ಲಿ ಕೊಡೋದು, ದಾಸೋಹ ಮಾಡೋದು. ಈ ರೀತಿ ಎಷ್ಟೋ ದಿನಗಳವರೆಗೆ ನಡೆದಂತ ಸಂದರ್ಭದೊಳಗೆ ನೀಲಾಂಬಿಕೆ ಗಂಗಾಂಬಿಕೆ ಈರುವರು ಕೂಡ ಅಲ್ಲಿ ತನ್ನ ಪತಿದೇವರಿಗೆ ಹೇಳ್ತಾರೆ, ಅವರಿಗೆ ಬಹಳ ಬಡತನ ಇದ್ದಂಗೆ ಕಾಣಿಸ್ತದೆ. ಅವರಿಗೆ ಬಡತನ ಇದ್ದಂಗೆ ಕಾಣಿಸ್ತದೆ. ಅವರಿಗೆ ಅಕ್ಕಿಯನ್ನು ಹೋಗಿ ಸುರಿದು ಬರಲಿ ಅಂದ ಕೂಡಲೇ ಇಲ್ಲ ಬೇಡ, ಈಗ ತಗೊಂಡು ಹೋಗ್ತಾರ. ಈಗ ಆತನ ಹೆಂಡತಿ ಮಾಡ ಬಲಿಕಿದಾಳ, ಇನ್ನೊಬ್ಬನ ಆಶೆ ಮಾಡಂಗಿಲ್ಲ, ಅದನ್ನು ಬೇಡ ಎಂದು ಸಹಿತ ನೀಲಮ್ಮ ಕೇಳಿಲ್ಲ. ಬಹಳ ಅಕ್ಕಿಯನ್ನು ಸುರಿಸಿ ನೋಡಬೇಕು. ಈಗ 5ಕ್ಕೆ ಮಾರಯ್ಯ ಅಲ್ಲಿ ಹೋಗಿ ನೋಡಿದ್ರ ಗೋಪಿ ಸಿಗತೈತಲ್ರಿ, ಬಹಳ ಸಂತೋಷ. ನೀವು ಅಂತಿದ್ದ ನೋಡಿ ರೈತರು ಹಕ್ಕಲ ಹಸಿದಾಗ ಮೆದಿಸಿದ್ರೆ ಎಷ್ಟು ಸಂತೋಷ. ಹಕ್ಕಲ ನೀಡಿ ಹಿಂದಿನ ಕಾಲದಲ್ಲಿ ಜ್ವಾಳ ಬಿತ್ತಿದ್ರಲ್ಲಿ ಆ ಜ್ವಾಳವನ್ನು ಕೊಯ್ತಿದ್ರು, ಅಲ್ಲೊಂದು ತಲೆ ಹೊಡೆಯಲಾಗಿಂದ ಬೀಳ್ತಿತ್ತು. ಹಕ್ಕಲವನ್ನು ಆರ್ಸಕ್ಕೆ ಹೋಗುವಂತ ಸಂದರ್ಭದೊಳಗೆ ದೊಡ್ಡ ಬೆಂಡೆ ಅದು ಉಳಿದಂದ್ರೆ ಬಹಳ ಸಂತೋಷದಿಂದ ಹೊತ್ಕೊಂಡು ಮನೆಗೆ ಕೊಟ್ಟಾಗ ರೈತ ಅಂತ ಬುಟ್ಟಿ ಆ ಅಕ್ಕಿಯನ್ನು ತಗೊಂಡು ಮನೆಗೆ ಬಂದ. ಬುಟ್ಟಿ ಅಕ್ಕಿಯನ್ನು ತಗೊಂಡು ಮನೆಗೆ ಬಂದಂತ ಸಂದರ್ಭದೊಳಗ 5ಕ್ಕೆ ಲಕ್ಕಮ್ಮ ಬಾಗಲನ್ನು ಮರ ಹಿಡ್ಕೊಂಡಿದ್ದು, ಕೃಷ್ಣಾಕ್ ನೀವು ತಂದಿರಿ ಅಕ್ಕಿ ಅಂತ ಕೇಳಿದಾಗ, ಕೃಷ್ಣಾಕ್ ನೀವು ತಂದಿರಿ ಅಕ್ಕಿ ಅಂತ ಕೇಳಿದಾಗಿಲ್ಲ, ಏನೋ ಒಂದು ಬಸವಣ್ಣವರ ಒಂದು ಅಮೃತ ಹಸ್ತ ಈ ಅಕ್ಕಿಗೆ ಮುಟ್ಟೈತಂತ ಆಸೆಯಿಂದ ತಂದಿರೋದಾಗ 5ಕ್ಕೆ ಲಕ್ಕಮ್ಮ ಅಂತಾಳ,
ಅವನು ಅಲ್ಲೇ ಸುರಿಮ ಅಂದಾಗ ಮತ್ತೆ ಹೋಗಿ ಸುರಿಯಾಕ ಹೋಗ್ತಾನೆ ನೋಡಿ. ನೀವು ಯಾರು ಏನು ನಿಮ್ಮ ಮನೆಯವ್ರು ತಂದ ಬಿಡ್ತಿರೇನು ಕಮಕ್ರ ಭಾಗ ಹಾಕೊಂಡು ಒಳಗೆ ಬಾ ದೌಡ್ ಹಾಕ್ತೇವೆ. ಸಂಪತ್ತು ಸಿಕ್ಕಂದ್ರೆ ದೌಡ್ ಒಳಗೆ ಮಾತ್ರ ಯಾರು ಹೋಗಿದ್ದಾರೆ. ಹೌದಲ್ಲಿ ಹೆಂಡತಿ ಒಂದು ಬಳಿ ಆಸೆಗಾಗಿ ಇವತ್ತೆಲ್ಲ ಎಷ್ಟೋ ಗಂಡಂದ್ರೆ ತುಳುಗು ಮಾಡ್ಕೊಂಡು ಕಳುವು ಮಾಡ್ಕೊಂಡು ಲಕ್ಷಾಂತರಿಂದ ಇವತ್ತೇನೆಲ್ಲ ಗಂಡುಗಳು ಜೈಲಿಗೆ ಹೋಗಕ್ಕಾಗ್ತಾವು. ಅವ್ರಿಗೆ ಬೇಡಿ ನಿಮಗೆ ಬಂಗಾರ ಬಳಿ. ಹೌದಲ್ಲ, ಅದಕ್ಕೆ ಇರ್ತಕ್ಕಂಥ ಐದಕ್ಕೆ ಲಕ್ಕಮ್ಮ ಆಸೆ ಮಾಡಲಿಲ್ಲ. ಐದಕ್ಕೆ ಲಕ್ಕಮ್ಮ ಆಸೆ ಮಾಡದೇ ಇರುವಂತ ಸಂದರ್ಭಗಳಿಗೆ ಐದಕ್ಕೆ ಲಕ್ಕಮ್ಮ ಐದಕ್ಕೆ ಲಕ್ಕಮ್ಮ ಆಸೆ ಮಾಡದೇ ಇರುವಂತ ಸಂದರ್ಭಗಳಲ್ಲಿ ಅವಾಗ ಬಸವಣ್ಣ ಬಂದು ಹೇಳಿದ ಮಾದಯ್ಯ ಚಲುಗಾಡು, ನಾವು 770 ಜನ ನಿಮ್ಮ ಮನೆಗೆ ನಾವು ಪ್ರಸಾದಕ್ಕೆ ಬರ್ತೇವೆ, ಅದಕ್ಕೆ 770 ಜನ ಪ್ರಸಾದಕ್ಕೆ ಬಂದ್ರೆ ಬೇಕಲ್ಲಪ್ಪ ಹಸುವಂತ ಕೂಡಲೇ ಇಲ್ಲಪ್ಪ ನಾನು ಹೆಂಡತಿ ಬಹಳ ಬರೀಕಿದಾರ, ನೀವು ಎಷ್ಟರ ಮಂದಿ ಬರ್ರಿ ಅಕ್ಕಿ ನಾವು ಹೋಗಿ ಹೇಳ್ತಿದ್ರ ಕೂಡಲೇ 770 ಜನ ಹೋಗ್ತಾರೆ ನೋಡು. 770 ಜನ ಆ ತಾಯಿ ಹತ್ರ ಹೋದಾಗ ಬಸವಣ್ಣವರು ಅಂತಾರ, ಅಮ್ಮ ನಾವು ಎಲ್ಲರಿಗೂ ಊಟಕ್ಕೆ ಹಾಕಬೇಕಂದ್ರೆ ಕೂಡಲೇ ಆಯ್ತಪ್ಪ ಅದನ್ನ ಅರ್ಧ ತಾಸು 10 ನಿಮಿಷ ಕೂಡಂತ ಒಳಗೆ ಹೋಗಿ ಅನ್ನ ಕೇಳ್ತಾಳೆ. ಇಷ್ಟೇ ಬಟ್ಟೆ ಇರ್ತೈತಲ್ಲ, ಅದಕ್ಕೆ ಪುರುಷ ಬಟ್ಟೆ ಅಂತಾರ ನೋಡಿ. ಇಷ್ಟೇ ಬಟ್ಟೆ ಇರ್ತದ. ಅವ ಬಸವಣ್ಣ ಒಳಗೆ ಹೋಗಿ ನೋಡಿದ, ಅಂಡೆ ಇಲ್ಲ, ಕಡಾವಿ ಇಲ್ಲ, ಏನೂ ಇಲ್ಲ. ಇದೇನು ಮಾಡಿದ ಹೆಂಗ ಕೇಳಿದಪ್ಪ, ಅಷ್ಟೇ ಸಾಕು ಎಲ್ಲರಿಗೂ ತೃಪ್ತಿ ಆಗ್ತದ ಕೂಡಲೇ 770 ಜನರಿಗೆ ನೋಡಿ ಬಾಳಿಯಲ್ಲಿ ಪ್ರಸಾದ ಮಾಡಿದ. 770 ಜನರಿಗೆ ನೋಡಿ ನೀಡಿದಂತ ಸಂದರ್ಭಗಳಿಗೆ ಅವಾಗ ಕಣ್ಣು ಮುಚ್ಚಿ ಅಲ್ಲಿ ನಿಲ್ತಾಳ, ಸಾಷ್ಟಾಂಗ ಹಾಕ್ತಾರ. ಬಸವಣ್ಣವರು ಶಿವಯೋಗಿನೇ ಸಂತೃಪ್ತೆ ತೃಪ್ತ ಭವತಿ ಶಂಕರ ತೃಪ್ತ ತನ್ಮಯ ತೃಪ್ತಿ ಮೇತಿ ಚರಾಚರಂ. ನೋಡಿ ಈ ಮಂತ್ರವನ್ನಂದಾಗ ಕಣ್ಣು ಮುಚ್ಚಿ ಕಣ್ಣು ತರಿದಾಗ ಎಲ್ಲರ ಬಾಳಿಯಲ್ಲಿ ಅಡಿಕೆ ಅಂತ ಹಿಡಿದಲ್ಲ, ಎಲ್ಲರ ಬಾಳಿಯಲ್ಲಿ ತುಂಬಿ ಪ್ರಸಾದ ಅವಾಗ ಬಸವಣ್ಣವರನ್ನು ಅಮ್ಮಾನಿನ ಕೈಯಲ್ಲಿ ಅಕ್ಷಯ ಪಾತ್ರ ಇದೆ. ಪರುಷ ಭಟ್ಟ ಏನಂದ್ರೆ ಆ ಗುರುಗುಂಟೆ ಅಮರೇಶ್ವರ ಕೊಟ್ಟ ಕಳಿಸಲ್ಲ, ಆ ಕಲ್ಯಾಣದೊಳಗೆ ಪರುಷ ಭಟ್ಟ ಆಗೈತಿ. ಇದು ದಿವ್ಯ ಪ್ರಸಾದ, ಭವ್ಯ ಪ್ರಸಾದ, ಇಡೀ ಜನತೆಗೆ ಇದು ಒಳ್ಳೆಯದಾಗ್ತದೆ ತಿಳ್ಕೊಂಡು ಬಸವಣ್ಣವರು ವರ್ಣ ಮಾಡಿದ್ರು. ಐದಕ್ಕೆ ಮಾರಯ್ಯನವರಿಗೆ ಬಹುಮಾನ ಕೊಟ್ಟರು. ಅದಕ್ಕಲ್ಲಿ ನೋಡಿ ಅಣ್ಣಯ್ಯ ತಮ್ಮಯ್ಯನವರಿಗೆ ನಿಮ್ಮ ಹತ್ರ ಸಾಧು ಸತ್ಪುರುಷರು ಜೋಗಿ ಜಂಗಮರು ದಿನಂಪ್ರತಿ ಬರ್ತಾರೆ, ದಾಸೋಹ ನೀವು ಮಾಡಬೇಕನ್ನುವಂತ ಸಂದರ್ಭಗಳಿಗೆ ಅವಾಗ ಅಲ್ಲಿ ಒಪ್ಕೋತಾರೆ ಅಣ್ಣ ತಮ್ಮಂದರು. ಅವಾಗ ತಂದೆ ತಾಯಿ ಒಂದು ಮಾತು ಅಂತಾರೆ ನೋಡಿ. ತಂದೆ ತಾಯಿ ಒಂದು ಮಾತು ಅಂತಾರಪ್ಪ, ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಂದ್ರೆ ಕೂಡಲೇ ಅಣ್ಣಯ್ಯ ತಮ್ಮಯ್ಯ ನಾವು ಅಲ್ರಪ್ಪ, ನಾವು ಸಂಸಾರದ ಜಂಜಾಟನೇ ಬೇಡ. ನಾವೀಗ ಆರಾಮದಲ್ಲಿ ಆ ವಯಸ್ಸಿನಾಗ ನಮ್ಮನ್ನ ಯಾಕೆ ಕಡಿತೀವಿ, ರಚನಾಗ ಯಾಕೆ ಕಡಿತೀರಿ? ಅದಕ್ಕೆ ಬಸವಣ್ಣವ್ರು ಏನಂದಾರಿ, ಸಂಸಾರವೆಂಬುವುದೊಂದು ಗಾಳಿಯ ಸೊಡಲು, ಸಿರಿ ಎಂಬುವುದೊಂದು ಸಂತೆಯ ಮಂದಿ, ಇದನ್ನು ಹೆಚ್ಚಿ ಕಡದಿರುವ ಮನೆಯದೇ ಕೂಡಿಸು ನಮ್ಮ ಕೂಡಲ ಸಂಗಮ ದೇವನೇ. ಬಸವಣ್ಣವರು ಸಂದರ್ಭಾನುಸಾರ ವಚನಗಳನ್ನಾರಪ್ಪ. ಯಾಕಂದ್ರೆ ನಿಜಗುರು ಶಿವಯೋಗಿಗಳು ಅವ್ರು ಏನು ಬರೀತಾರೆ, ಪ್ರಪಂಚ ಮತ್ತು ಪಾರಮಾರ್ಥ ಜಾಣನು ಲೌಕಿಕ ಬಾಳ ಮಾತ್ರ ಗರಡನು ಮಾನವೇ ಕೂಡಿ ನಡೆಸಿದೆಯನ್ನು ಯಾರಲ್ಲಿ. ಜಾಣರಾದವರು ಸಂಸಾರನ ಗೆದ್ದಿದ್ದಾರೆ, ಪಾರಮಾರ್ಥನು ಗೆದ್ದಿದ್ದಾರೆ. ನಿಜಗುರು ಶಿವಯೋಗಿಗಳು ನೋಡಿ ಮದುವೆ ಆಗಿರ್ತೋ, ಮದುವೆ ಆದ ಸಂದರ್ಭದಲ್ಲಿ ನೋಡ್ಬೇಕು, ಆ ಸಂದರ್ಭದಲ್ಲಿ ಶಂಭುಲಿಂಗ ಗುರುಗಳು ಬರ್ತಾರೆ. ಶಂಭುಲಿಂಗ ಗುರುಗಳು ಬರ್ತಾರೆ. ಇವರು ಬೆಳ್ಳಿ ಭಟ್ಟ ಇಟ್ಕೊಂಡು ದಾಡಿ ಮಾಡ್ಕೊಂಡು ಕೂತಿರ್ತಾರೆ. ಬೆಳ್ಳಿ ಭಟ್ಟ ನೀರು ಹಾಕೊಂಡು ದಾಡಿ ಮಾಡ್ಕೊಂಡು ಕೂತ ಸಂದರ್ಭದಲ್ಲಿ ಗುರುಗಳು ಬಂದ್ರು. ಅವಾಗ ಪುರಾಣದಲ್ಲಿ ಭೌತಿ ಭಿಕ್ಷಾಂಗ ಈ ಅಂದರು, ನಾಳಿಗೆ ಬಾ ಅಂದ್ರು. ಯಾರು ನಿಜಗುರು ಶಿವಯೋಗ ಸಾಧುಗ ಶಂಭುಲಿಂಗ ಅಪ್ಪರು ನಾಳಿಗೆ ಬನ್ನಿ, ನಾಳಿಗೆ ಇರ್ತಿ ಅನ್ನೋದು ಏನು ಗ್ಯಾರಂಟಿ ಅಂದ್ಬಿಟ್ರು. ನಾಳಿಗೆ ಇರ್ತಿ ಅನ್ನೋದು ಏನು ಗ್ಯಾರಂಟಿ? ಕ್ಷಣಕ್ಕೆ ಸಾವು ಬಂದಂತೆ ಇರುತ್ತೆ. ಇಷ್ಟೊಂದಲ್ಲಿ ಬಂದ್ರು ದಾಡಿ ಮುಗಿಸ್ಕೊಂಡು ಜಳಕ ಮಾಡಿದ ಕೂಡ ಜ್ಞಾನೋದಯವಾಯಿತು. ಜ್ಞಾನೋದಯವಾಯಿತು, ಬರ್ರಪ್ಪ ಈಗ ನಮ್ಮ ಮನೆಗೆ ಸರ್ವಮಂಗಳಿಂದ ಬಿಸಿ ಅಡಿಗೆ ಮಾಡಿ ಉಳಿಸ್ತಿರೋದು ಕೂಡಲೇ ಅವ್ರು ಅಂತಾರೆ, ಮುಂದೆ ಕೆಟ್ಟ ಕಾಲ ನಾವು ಹಿಂದೆ ಕಡಾಕಿಲ್ಲಪ್ಪ, ನಾವು ಹೋಗ್ತೇವೆ. ಇಲ್ಲ, ನಮಗೆ ನೀವು ಉಪದೇಶ ಕೊಡಬೇಕು. ನಮಗೆ ಉಪದೇಶ ಕೊಡ್ಬೇಕಂದಾಗ ನಾನೊಂದು ಮಾತ, ನಾನು ಕಾಶಿಗೆ ಹೋಗ್ತೀನಿ, ನನಗೊಂದು 100 ರೂಪಾಯಿ ಸಾಲ ಬೇಕಾಗಿದೆ. ಇಲ್ಲೊಬ್ಬರಿಗೆ ಪ್ರಮಿಳ ಅಂತ ವೇಶ್ಯಾಸ್ತ್ರೀ ಬಹಳ ಶ್ರೀಮಂತರದಾಳ, ಆಕಿನ ಹತ್ತು ನಿನ್ನ ಒತ್ತಿ ಇಡ್ತೇನೆ, ನಾನು 1 ತಿಂಗಳು
ಹೋಗಿ ಬರುವುದಕ್ಕ ಆಕೆ ನಮ್ಮ ಮನ್ಯಾಗ ಕೆಲಸ ಮಾಡಬೇಕ್ರಿ. ನೋಡ್ರಿ, ಒಬ್ಬ ಮಹಾರಾಜ 52 ಕೋಟಿ ಆಸ್ತಿಗಾಣ, 72,000 ಕೋಟಿ ವರ್ಷಕ್ಕೆ ಆದಾಯ ಬರಬೇಕು. ದೊಡ್ಡ ರಿಜ್ವನ್ ಮಹಾರಾಜ್ ಆಯ್ತ ತಿಳ್ಕೊಂಡು ವೇಷಾಸ್ತ್ರಿ ಮನೆ ಒಳಗೆ ಹೋದ, ಸೇವಾ ಮಾಡಕ್ ಹಚ್ಚಿದ. ನೋಡ್ಬೇಕು, ಆ ಪ್ರಮಿಳಾ ವೇಷಾಸ್ತ್ರಿ ತಾಯಿಗೆ ಕಣ್ಣು ಕಾಣ್ತಿದ್ದಿಲ್ಲ. ತಾಯಿ ಸೇವಾ ಮಾಡವ, ಕೈಕಾಲು ಒತ್ತಾವ, ಕಸ ಗುಡಿಸಾವ. ಒಂದು ದಿವಸ ನೋಡಿ, ಕೊಬ್ಬರಿ ಎಣ್ಣೆ ಹಚ್ಚುವಾಗ ಕಣ್ಣ ಒಂದಿಟ್ಟು ಕೊಬ್ಬರಿ ಎಣ್ಣೆ ಹಾಕಿದ. ಎಷ್ಟೋ ಹುಟ್ಟು ಕುಡಿಯಾಗಿರ್ತಕ್ಕಂಥ ಮಹಾತಾಯಿಗೆ ಅವರ ಸ್ಪರ್ಶದಿಂದ ಕಣ್ಣು ಬರ್ತಾವೋ. ಅವರ ಹಸ್ತ ಸ್ಪರ್ಶ, ನೇತ್ರ ಸ್ಪರ್ಶ, ವಾಣಿ ಸ್ಪರ್ಶ, ಭಾವ ಸ್ಪರ್ಶ, ಹೃದಯ ಸ್ಪರ್ಶ ಮರೆಯುತ್ತಲ್ಲ, ಕಣ್ಣು ಬರ್ತಾವು. ಅವಾಗ ಪ್ರಮಿಳಾ, ನಾನು ನಿಮ್ಮ ಮದುವೆ ಆಗ್ಬೇಕಂತ ವೇಷಾಸ್ತ್ರಿ ಯಾರಿಗೆ? ರಾಜರಿಗೆ. ನಾನು ನೀವು ಮದುವೆ ಆಗ್ಬೇಕಂದಾಗ ನಾನು ಈಗಾಗಲೇ ಲಗ್ನ ಆಗ್ಯದ, ನಾ ಇನ್ನೊಂದು ಹೆಣ್ಣಿನ ಕಣ್ಣು ಎದ್ದು ನೋಡಂಗಿಲ್ಲ. ನಿಮ್ಮ ದೇವರಿಗೆ ಇಬ್ರು ಹೆಣ್ಣದಾವಲ್ಲ ಅಂತ ಕೇಳ್ತಾಳೆ. ಪರಮಾತ್ಮನಿಗೆ ತೊಡೆ ಮ್ಯಾಗ ಒಬ್ಬಾಕಿ, ತಲೆ ಮ್ಯಾಗ ಒಬ್ಬಾಕಿ, ಗಂಗ ಮತ್ತು ಅಲ್ಲಿ ಪಾರ್ವತಿ ಇಬ್ಬರಲ್ಲ, ನೀನು ಮಾಡಿಕೊಳ್ಳೋದ ಕೂಡಲೇ ಅವಾಗಂತ ನಿಜಗುಣ ಶಿವಯೋಗಿ ಅದು ಅವಕ್ಕೆ ಹೆಣ್ಣಲ್ಲ, ಜ್ಞಾನದ ನಂಗೆ. ತಲೆ ಮ್ಯಾಗ ಇದ್ದದ್ದು ಮೋಕ್ಷದ ಮಾರ್ಗ, ಇದು ಜ್ಞಾನದ ಮಾರ್ಗ. ನೀ ತಿಳ್ಕೊಂಡ ಸ್ತ್ರೀ ಅಂತ ಹೇಳಿ ಅದು ಹಂಗಲ್ಲೋದ್ರಾಗ ನೋಡ್ಬೇಕು. ಶಿಷ್ಯರನ್ನ ನೋಡ್ಲಿಕ್ಕೆ ಬಂದ ಗುರುಗಳು ನೋಡಿ ಎಷ್ಟು ಸ್ವಚ್ಛ ಇದ್ರಂದ್ರೆ ಮುತ್ತಿನಂತ ಹೊಳೆತಿದ್ರು. ಉಪದೇಶ ಕೊಟ್ಟರು, ನಾ ಏನ್ ಮಾಡ್ಲಿ ಅಂದ್ರು. ಒಂದು ಆಲದ ಮರದಲ್ಲಿ ಕುಳಿತು ಆಲದ ಮರಗಳಿಗೆ ಎಲಿ ಒಳಗೆ 6 ಶಾಸ್ತ್ರ ಬರೀಬೇಕು. 6 ಶಾಸ್ತ್ರ ಬರೀಬೇಕಂದಾಗ ಒಂದೊಂದು ಎಲಿ ಬಿದ್ದಾಗ ಎಲಿ ಒಳಗೆ ನೋಡಿ ಶಾಸ್ತ್ರ ಬರೀತಾರೋ. ಪಾರಮಾರ್ಥ ಗೀತೆ ನೋಡಿ, ಅಲ್ಲಿ ಅನೇಕ ಲೀಲೆಗಳನ್ನು ಅವರೆಲ್ಲ ಬರೀತಾರೆ. 6 ಶಾಸ್ತ್ರಗಳನ್ನು ಬರೀತಾರೆ. 6 ಶಾಸ್ತ್ರಗಳನ್ನು ಬರೆದು ಜಗತ್ತಿಗೆ ಜ್ಞಾನಿಯನ್ನಾಗಿ ಮಾಡ್ತಾರೆ. ಇನ್ನು ಮೇಲೆ ನಿಜಗುಣಪ್ಪ ಮಹಾರಾಜ ಅಲ್ಲಪ್ಪ, ನಿಜಗುಣ ಶಿವಯೋಗಿ ಆಗಿರಲಿ ಅಂತ ಗುರು ಆಶೀರ್ವಾದ ಮಾಡ್ತಾರೆ. ಅವಾಗ ಒಂದು ಮಾತು ಬರೀತಾರೆ, ಮುಖ ಹೊಲಸಾದಾಗ ಒರೆಸ್ಕೊಳಕ್ ಬೇಕು ಕೈವಸ್ತ್ರ. ಮುಖ ಹೊಲಸಾದಾಗ ಒರೆಸ್ಕೊಳಕ್ ಬೇಕು ಕೈವಸ್ತ್ರ. ಮನಸ್ಸು ಹೊಲಸಾದಾಗ ತೊಳ್ಕೊಳಕ್ ಬೇಕು ನಿಜಗುಣದ ಶಾಸ್ತ್ರ ಅಂತ ಒಂದು ಶ್ಲೋಕ ಬರೀತಾ ಇದ್ರೆ, ನಾವು ಒರೆಸ್ಕೊಳಕ್ ಬಂದೇವಿ, ನೀವು ಒರೆಸ್ಕೊಳಕ್ ಬಂದಿರಿ. ಯಾಕೆ? ಪುರಾಣ ಅನ್ನುವುದೇ ಬಳಿ, ಪುರಾಣ ಅನ್ನುವುದೇ ಒಂದು ಬಳಿ. ಅದರೊಳಗೆ ಇಳಿ ಮಾಡಿದ ಕರ್ಮ ತೊಳಿ, ಜಗತ್ನಾಗ ಜ್ಞಾನಿಯಾಗಿ ಬೆಳಿ ಅಂತ ಆ ಗುರು ಅಣ್ಣಯ್ಯ ತಮ್ಮಯ್ಯ ಉಪದೇಶ ಮಾಡಿದ್ರು. ಆ ಉಪದೇಶ ಮಾಡುವಾಗ ಅಲ್ಲೊಂದು ಮಾತು ಏನ್ ಹೇಳ್ತಾರ ಅವರು, ಆಯ್ತಪ್ಪ ಸಂಸಾರದಿಂದಲೇ ಸದ್ಗತಿ ಉಂಟು ಕೇಳುವ ಮಗನೇ. ಇವತ್ತ ನೋಡಿ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಪ್ರತಿಯೊಂದು ಹೆಣ್ಣು ಮತ್ತು ಗಂಡು 25 ವರ್ಷದ ತನಕ ಬ್ರಹ್ಮಚಾರಿಯಾಗಿರಬೇಕು. 25 ವರ್ಷದ ನಂತರ ಮದುವೆ ಆಗಬೇಕು. 50ರ ತನಕ ಪ್ರಪಂಚ ಮಾಡಬೇಕು. ಬ್ರಹ್ಮಚರ್ಯ, ಗೃಹಸ್ಥ ನೋಡಿ. ಅಲ್ಲಿ 50 ಆದ ನಂತರ ವಾನಪ್ರಸ್ಥ ಅಂದ್ರೆ ಎಲ್ಲ ಕೀಲಿ ಸತತದ ಕೀಲಿ ಕೀರ್ತನ ಮಾಡೋದು ಮಕ್ಕಳಿಗೆ ಕೊಟ್ಟು ಬಿಡಬೇಕಂದ್ರೆ ಎಲ್ಲ ಮಕ್ಕಳಿಗೆ ಕೊಡಬೇಕು ನೋಡಿ. ಆಮೇಲೆ ವಾನಪ್ರಸ್ಥ ಯಾರಿಗಾಗ್ತದೆ? ಇವತ್ತು ಇಲ್ಲೇ ಒಬ್ಬ ಯಾರು ಹೇಳಿದ್ರು, ಹಿಂದ ಆ ಪುಗಳ ಚರಿತ್ರೆಗಳಲ್ಲಿ ಬರ್ತಾರೆ ನೋಡಿ. ಅಸ್ತಿ ಎಷ್ಟು ಮೋಹ ಇದ್ದರೂ ಬಂಗಾರದ ಮೇಲೆ ನೋಡಿ ಎಲ್ಲ ಬಂಗಾರ ರೊಕ್ಕ ಹಣ ಮೊಯ್ಕಲಾಗಿದ್ದು. ಒಂದು ದಿವಸ ಲಘುವ ಹೊಡಿತಿದ್ರಕಿ, ಲಘುವ ಹೊಡೆದು ಬಾಯಿ ಹೋಗಿ ಬಿಡ್ತದೆ ನೋಡಿ. ಸಾಕಷ್ಟು ಶ್ರೀಮಂತ ಏನ್ ಹೇಳ್ತಾಳು ಗೊತ್ತ ಆಗಲಿಲ್ಲ. ಒಂದ್ ದಿವಸ ಏನ್ ಮಾಡ್ಬಿಟ್ರಿ, ಬಾಯಿ ಬೊಗಳಾದಾಗ 100 ಮಂದಿ ನೆಲಮನೆ ಬೀಗು ಬಿಸ್ಕಿಟ್ ತಗೊಂಡು ಮಾತಾಡ್ಸಕ್ ಬಂದ್ರಿ. ಬಿಸ್ಕಿಟ್ ತಗೊಂಡು ನೋಡಿ ಚಲೋ ಇದ್ದಾಗ ಒಬ್ರು ಬಂದಿದ್ದಿಲ್ಲ ಅಂತಕಿ, ಆರಾಮಿಲ್ಲ ಗಾಡಿ ಗಟ್ಟೆ ಬಾಗ್ಲೆ ಬಿಸ್ಕಿಟ್ ಬಂದ್ರಿ. ಒಂದ್ ದಿವಸ ಏನಂತಾಳ್ರಿ, ಕ ಅನ್ನೋ ಶಬ್ದ ಕ ಬಂದು ಬಿಡ್ತಾಳ್ರಿ. ಆ ನೋಡ್ಬೇಕಾದ್ರೆ ಸ್ವಸ್ಥ 3 ಮಂದಿ ನಮ್ಮ ಮತ್ತೆ ಕ ಅಂದ್ರೆ ಬಹುಶಃ ಈ ಕಂಬದ ಗಡ್ಡೆ ಏನು ಹುಡುಗಿರ್ಬೇಕ್ರಿ. ಅದಕ್ಕೆ ಒಂದು ಡಾಕ್ಟರ್ ಕರ್ಕೊಂಡ್ಬರ್ರಿ, ಇಂಜೆಕ್ಷನ್ ಮಾಡಿಸೋನ್ರಿ ಗಂಡ. ಆ ತಿಳ್ಕೊಂಡು ಡಾಕ್ಟರ್ ನೋಡಿ ಅವನು ಎಂದು ಹೊಲಾಕ ಮನೆಗೆ ಬಂದ. ಯಾಕೋ ಏನ್ ಬಂದಿ ನಮ್ಮ ದವಾಖಾನೆಗೆ? ನಮ್ಮ ಮಗು ಆರಾಮಿಲ್ಲ, ಇನ್ನ ನಿಮ್ಮ ಸರ್ಕಲ್ ನಲ್ಲಿ ಬಾರಿಸಿ ಹೊಡೆದ ಅಂದ್ರು. ಇನ್ನ ಇಲ್ರಿ ಜೀವನ ಕರ್ಕೊಂಡು ಬಂದ್ರಿ. ಅವ ಹಿಡಿದು ನೋಡಿದ, ಬಾಯಿ ಬರ್ತದ ಒಂದು ಇಂಜೆಕ್ಷನ್ 10,000 ರೂಪಾಯಿ ಬಂದ. ಸಾಕ್ರಿ ಅಂದಾಗಿ ಒಂದು ಬಾಯಿ ಬಂದ ಕಂಬದ
ಮಾಡಿದ. ಕ ಅಂತ ಇಷ್ಟ ಅಂತು. ಅವಾಗ ಆಕೆಯನ್ನು ಕ ಅಂದ್ರೆ ಕಮಲ ಏನು ಅತ್ತಿ, ಕ ಅಂದ್ರೆ ಕಸ್ತೂರಿ ಏನು ಅತ್ತಿ ಅಂದ್ರೆ ಕೂಲೆ ಬರೇ ಕ. ಇನ್ನೊಂದು ಮಾಡಿದ ಇಂಜೆಕ್ಷನ್ ಒಂದೊಂದು ಹಾಕಿರ್ತಾರೆ. ಇನ್ನೊಂದು ಮಾಡಿದ ಅಂದ್ಕೊಳ್ಳಿ ಮತ್ತೊಂದು ಇಂಜೆಕ್ಷನ್ ಮಾಡಿದ 10,000 ರೂಪಾಯಿ ಕೊಟ್ಟರು. ಮತ್ತೆ ಕ ಅಂದ ಮೇಲೆ ಕರ ಅಂತ ಮಾತ್ರ ಕರ ಅಂತ ದಪ್ಪ ಆಗ್ಬಿಟ್ರು. ಇದು ಕರ ಕೊಟ್ಟು ಕೈ ಹಾಕಿದ್ರೆ ಇನ್ನೊಂದು ಇಂಜೆಕ್ಷನ್ ಮಾಡಿ ಇನ್ನೊಂದು 10,000 ಕೊಡಿಯವ 30,000 ಮಾಧುರಿ. ಅವಾಗ ಇಂಜೆಕ್ಷನ್ ಮಾಡ್ತೀವಿ ಬಾಯಿ ಬಂತು. ಮುದುಕಿ ಏನಂತದೆ ಮುಚ್ಕೊಳೆ ಕಂಬಕ್ಕೆ ಕರ ಕಟ್ಟಿರಲ್ಲ ಕಸವಾಗಿ ತಿನ್ನಾಕತ್ತೈತಿ ಗುಡಿಸ್ಬೇಕು ಅಲ್ಲ. ಕಂಬಕ್ಕೆ ಕರ ಕಟ್ಟಿರ ಕಸವಾಗಿ ತಿನ್ನಾಕತ್ತೈತಿ ಗುಡಿಸ್ಕೊಂಡು 30,000 ರೂಪಾಯಿ.